ಹಲೋ ಫ್ರೆಂಡ್ಸ್, ನಾನು ನಾಗವೇಣಿ ಆಚಾರ್. ಇದುವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಮ್ಮ ವಿಡಿಯೋನ ಮುಂದುವರ್ಸೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡ್ಬೋದಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಮಾಡ್ತಿರುವಂಥ ರೆಸಿಪಿಯಲ್ಲಿ ಎಲ್ಲ ಹೋಮ್ ಮೇಡ್ ಮಸಾಲ ಪುಡಿಗಳನ್ನು ಬಳಸ್ಕೊಂಡು ತುಂಬ ರುಚಿಯಾಗಿ ಒಂದು ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಹೇರ್ ಆಯಿಲಿಂಗ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೀನಿ. ಅಂದರೆ ನಾನು ಯಾವ ಥರ ನನ್ನ ಕೂದಲಿಗೆ ಆಯಿಲ್ ಮಸಾಜನ್ನು ಮಾಡ್ಕೋತೀನಿ, ಹಾಗೆಯೇ ಆಯಿಲ್ಗೆ ಯಾವ್ಯಾವ ಥರ ಆಯಿಲ್ಗಳನ್ನು ಮಿಕ್ಸ್ ಮಾಡ್ಕೋತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಕಂಟೈನರ್ ಬಾಕ್ಸಸನ್ನು ನಾನು ಶಾಪಿಂಗ್ ಮಾಡಿದ್ದೆ, ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡಿ. ನೋಡಿ, ಲಾಸ್ಟ್ ವೀಕ್ ನಾನು ಮಂತ್ರಿ ಮಾಲ್ಗೆ ಹೋಗಿದ್ದೆ. ಮಂತ್ರಿ ಮಾಲಲ್ಲಿ ಇರುವಂತಹ ಹೋಮ್ ಸೆಂಟರ್ನಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಶಾಪಿಂಗ್ ಮಾಡಿದ್ದೆ. ಅದರಲ್ಲಿ ಇದು ಒಂದು ಕಂಟೈನರ್ ಸೆಟ್ಟನ್ನು ಶಾಪಿಂಗ್ ಮಾಡಿದ್ದೀನಿ. ಇದು ಸೆಟ್ ಆಫ್ 5 ಬರುತ್ತೆ, ಸ್ಕ್ವೇರ್ ಕಂಟೈನರ್ಸ್ ಹೋಮ್ ಸೆಂಟರಲ್ಲಿ. 5 ಬಾಕ್ಸ್ಗೆ 399 ರೂಪಾಯಿ, ಅಂದರೆ 400 ರೂಪಾಯಿ ಆಯಿತು. ಒಳ್ಳೆ ಕ್ವಾಲಿಟಿ ಫುಡ್ ಗ್ರೇಡೆಡ್ ಬಾಕ್ಸ್ ಇದು, ತುಂಬಾ ಚೆನ್ನಾಗಿದೆ. ಫ್ರಿಜ್ನಲ್ಲಿ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಸ್ಟೋರ್ ಮಾಡೋದಕ್ಕೆ ಬೇರೆ ಥರ ಕಂಟೈನರ್ಸ್ ಯೂಸ್ ಮಾಡ್ತಿದ್ದೆ. ಸ್ವಲ್ಪ ಹಳೇದಾಯಿತು ಅಂತೇಳಿ ಅದನ್ನೆಲ್ಲ ರೀಪ್ಲೇಸ್ ಮಾಡಿ ಇವಾಗ ಹೊಸ ಥರ ಬಾಕ್ಸ್ಗಳನ್ನು ತೊಗೊಂಡಿದ್ದೀನಿ, ಇಡೋಣ ಅಂತ, ಸ್ಟೋರ್ ಮಾಡೋದಕ್ಕೆ ಅಂತ. ನೋಡಿ, ತೋರಿಸ್ತೀನಿ. ಇದರಲ್ಲಿ 5 ಸೈಜಸ್, ಡಿಫ್ರೆಂಟ್ ಸೈಜ್ನಲ್ಲಿದೆ. 5 ಬಾಕ್ಸ್ ಇದೆ. ಸೊ ಅದರ ಮುಚ್ಚಳಗಳು ಎಲ್ಲ ಒಂದೇ ಕಲರಲ್ಲಿ ಇರುತ್ತೆ. ಇದರಲ್ಲಿ ಈ ಥರ ರಾಮ ಗ್ರೀನ್ ಒಂದು, ಇನ್ನೊಂದು ರೆಡ್ ಕಲರಲ್ಲಿ ಇತ್ತು. ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಆದ್ದರಿಂದ ಇದನ್ನು ತಗೊಂಡೆ. 400 ರೂಪಾಯಿಗೆ 5 ಬಾಕ್ಸ್ ಬಂದಿದೆ. ಅದು ಒಳ್ಳೆ ಕ್ವಾಲಿಟಿದು, ವರ್ತ್ ಅನಿಸ್ತು ನನಗೆ, ಆದ್ದರಿಂದ ತಗೊಂಡೆ. ಚೆನ್ನಾಗಿದೆ ಅಲ್ವಾ? ನೋಡಿ, ಇದರಲ್ಲಿ ತರಕಾರಿಗಳನ್ನು ಸ್ಟೋರ್ ಮಾಡಿ ಇಡ್ಬೋದು. ಕೊತ್ತಂಬರಿ, ಕರಿಬೇವು, ಪುದೀನ, ಹಸಿಮೆಣಸಿನ್ಕಾಯಿ, ಈ ಥರ ಎಲ್ಲ ವೆಜಿಟೇಬಲ್ಸ್ ನಾವು ಸ್ಟೋರ್ ಮಾಡಿ ಇಡ್ಬೋದು. ನಾನು ಮೊದಲಿಗೆ ಒಂದು ದೊಡ್ಡ ಕಂಟೈನರ್ ಇತ್ತಲ್ವ, ಅದರಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ಸುಮಾರು ಒಂದು 4-5 kgಯಷ್ಟು, ಅದು ಫುಲ್ ಒಂದೇ ಬಾಕ್ಸ್ನಲ್ಲಿ ಇಡಿಸ್ತು. ನೋಡಿ, ಅಷ್ಟು ದೊಡ್ಡದಿದೆ ಇದು ಬಾಕ್ಸು, ತುಂಬಾ ಚೆನ್ನಾಗಿದೆ. ಫುಲ್ ಒಂದು ಕಲ್ಲಂಗಡಿ ಹಣ್ಣು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ವಲ್ಲ, ಆದ್ದರಿಂದ ಈ ಥರ ದೊಡ್ಡದಾಗಿ ಸ್ಲೈಸ್ ಮಾಡಿ ಈ ಕಂಟೈನರ್ನಲ್ಲಿ ಹಾಕಿ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಬರೀ ಕಲ್ಲಂಗಡಿ ಹಣ್ಣು ಅಂತಲೇ ಅಲ್ಲ, ನಾವು ಏನು ಬೇಕಾದ್ರೂ ಸ್ಟೋರ್ ಮಾಡ್ಬೋದು, ಚೆನ್ನಾಗಿದೆ. ಸೊ ಒಂದರಲ್ಲಿ ಹಸಿಮೆಣಸಿನ್ಕಾಯನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ, ಒಂದರಲ್ಲಿ ನಿಂಬೆ ಹಣ್ಣನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ, ಇನ್ನು 2 ಹಾಗೆ ಎತ್ತಿಟ್ಟಿದ್ದೀನಿ. ಈಗ ಏರ್ ಆಯಿಲಿಂಗ್ ಬಗ್ಗೆ ನೋಡೋಣ. ನಮ್ಮ ಚಾನಲ್ನಲ್ಲಿ ಇದುವರೆಗೂ ಸುಮಾರಷ್ಟು ಏರ್ ಆಯಿಲಿಂಗ್ ಬಗ್ಗೆ ನಿಮಗೆ ತೋರಿಸಿದ್ದೀನಿ. ಅಂದರೆ ಯಾವ್ಯಾವ ಥರ ಆಯಿಲ್ಗಳನ್ನು ಮಾಡ್ಕೋಬೋದು ಮನೆಯಲ್ಲಿ ಅಂತ ನಿಮಗೆ ತೋರಿಸಿದ್ದೀನಲ್ವಾ. ಒಂದು ಕರಿಬೇವಲ್ಲಿ ತೋರಿಸಿದ್ದೀನಿ, ಇನ್ನೊಂದು ಕಪ್ಪು ಜೀರಿಗೆಯಲ್ಲಿ ತೋರಿಸಿದ್ದೀನಿ. ಎರಡೂ ತುಂಬ ಎಫೆಕ್ಟಿವ್ ಆದ ಆಯಿಲ್ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಾನಿಲ್ಲಿ ಕರಿಬೇವಿನ ಎಣ್ಣೆಯನ್ನು ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ, ವೆದರು ಗಟ್ಟಿಯಾಗಿಬಿಟ್ಟಿದೆ. 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಆಲ್ಮಂಡ್ ಆಯಿಲನ್ನು ತೊಗೊಂಡಿದ್ದೀನಿ. ಆಲ್ಮಂಡ್ ಆಯಿಲ್ 1 ಟೀ ಸ್ಪೂನಷ್ಟು ಹಾಕ್ಬೋದು, ಇಲ್ಲಾಂದರೆ 8-10 ಹನಿಗಳು ಅಂತ ಅಂದ್ಕೊಳ್ಳೋಣ. ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತೀನಿ. ಒಮ್ಮೊಮ್ಮೆ ಇವೆರಡರ ಜೊತೆಗೆ ನಾನು ಕ್ಯಾಸ್ಟರ್ ಆಯಿಲ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವತ್ತು ಕ್ಯಾಸ್ಟರ್ ಆಯಿಲ್ ಹಾಕ್ಕೊತಾ ಇಲ್ಲ, ನೀವು ಬೇಕಂದರೆ ಕ್ಯಾಸ್ಟರ್ ಆಯಿಲ್ ಕೂಡ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ. ಡೈರೆಕ್ಟಾಗಿ ಯಾವುದೇ ರೀತಿಯಾದ ಎಣ್ಣೆಯನ್ನು ಬಿಸಿ ಮಾಡಬಾರ್ದು. ಮೊದಲಿಗೆ ಕಾಯಿಸ್ಬಿಟ್ಟಿರ್ತೀವಲ್ವ, ಮತ್ತೆ ಕಾಯಿಸ್ತಾ ಇದ್ದರೆ ಅದರಲ್ಲಿರುವಂಥ ಒಳ್ಳೆ ಗುಣಗಳೆಲ್ಲ ಹೊರಟೋಗುತ್ತೆ. ಆದ್ದರಿಂದ ನಾನು ಓವನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನಿನ್ನೆ ರಾತ್ರಿ ಉಳಿದಿರುವಂಥ ರಾಗಿ ಮುದ್ದೆ ಒಂದು ಉಳಿದೋಗಿತ್ತು.
ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ರೊಟ್ಟಿ ಪ್ರೆಸ್ ಮಾಡೋದ್ರಲ್ಲಿ ಪ್ರೆಸ್ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಈ ರಾಗಿ ರೊಟ್ಟಿ ನಂಗೆ ತುಂಬಾ ಇಷ್ಟ. ಕೆಲವೊಮ್ಮೆ ಕೋಲ್ಡ್ ವೆದರ್ ಇದ್ದಾಗ ಆಯಿಲ್ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಅದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಹೀಟ್ ಮಾಡಬಾರ್ದು. ಒಂದು ಟಿಪ್ ಹೇಳ್ತೀನಿ. ಅದನ್ನೇನು ಮಾಡಬೇಕು ಅಂದರೆ ಒಂದು ಬಟ್ಲಿಗೆ ಹಾಕಿ ನಾವು ಬಿಸಿಲಿಗೆ ಇಡ್ಬೋದು, ಇಲ್ಲಾಂದರೆ ಓವನಲ್ಲಿ ಇಟ್ಟು ಬಿಸಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟವ್ ಮೇಲೆ ಯಾವುದಾದ್ರೂ ಒಂದು ಸಾರಿನ ಪಾತ್ರೆ ಅಥವಾ ಬಿಸಿ ಕುಕ್ಕರ್ ಪಾತ್ರೆ ಏನಾದರೂ ಇದ್ದರೆ ಅದ್ರ ಮೇಲೆ ನಾವು ಎಣ್ಣೆ ಬಾಟ್ಲ್ ಅಥವಾ ಕಪ್ಪನ್ನು ಇಟ್ಟಾಗ ಆ ಬಿಸಿಗೆ ಅದು ಮೆಲ್ಟ್ ಆಗುತ್ತೆ. ಈ ಥರ ನಾವು ಇಂಡೈರೆಕ್ಟಾಗಿ ಆಯಿಲನ್ನು ಬಿಸಿ ಮಾಡಿಕೊಂಡು ಆನಂತರ ನಾವು ಯೂಸ್ ಮಾಡಬೇಕು. ಯಾವುದೇ ರೀತಿಯಾಗಿ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಕೊತ ಅಂತ ಕುದಿಸಿದ್ರೆ ಅದರಲ್ಲಿರುವಂಥ ಒಳ್ಳೆ ಅಂಶಗಳೆಲ್ಲ ಹೊರಟೋಗುತ್ತೆ, ಸತ್ವಗಳು ಹೊರಟೋಗುತ್ತೆ. ನೋಡಿ, ಈಗ ನಾನು ಲೇಯರ್ ಆಗಿ ಫುಲ್ ಎಲ್ಲ ಕೂದಲಿಗೆ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸುಮಾರಷ್ಟು ಬಾರಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಯಿಲ್ ಮಸಾಜ್ ಹೇಗೆ ಮಾಡ್ಕೊಳ್ಳೋದು ಅಂತ. ಬೇಕು ಅಂದರೆ ನಿಮಗೆ ಲಿಂಕ್ಸನ್ನು ಕೆಳಗೆ ಪ್ರೊವೈಡ್ ಮಾಡಿರ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಕೋಬೋದು. ಸೊ ಆಯಿಲ್ ಮಸಾಜ್ ಮಾಡಿ ಇದನ್ನು ಹೀಗೆ ಬಿಟ್ಬಿಡ್ತೀನಿ. ಮತ್ತು ನಾನು ಇದನ್ನು ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡ್ಕೋತೀನಿ. ಆಯಿಲ್ ಮಸಾಜ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 4ರಿಂದ 5 ಅವರ್ ಅದು ತಲೆಯಲ್ಲೇ ಉಳಿಬೇಕು. ಆನಂತರ ನಾವು ಹೇರ್ ವಾಶ್ ಮಾಡ್ಕೋಬೇಕು. ಆಯಿಲ್ ಹಚ್ಚಿದ ಒಂದು 5 ನಿಮಿಷ 10 ನಿಮಿಷಕ್ಕೆ ನಾವು ಹೇರ್ ವಾಶ್ ಮಾಡ್ಕೊಂಬಿಟ್ರೆ ಅದು ಆಯಿಲ್ ಮಸಾಜ್ ಮಾಡಿ ಪ್ರಯೋಜನ ಇಲ್ಲ. ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ, ಆಯಿಲ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ರಾತ್ರಿ ನೀವು ಆಯಿಲ್ ಮಸಾಜ್ ಮಾಡ್ಕೊಂಡು ಮಲ್ಕೋಬೋದು, ಬೆಳಗ್ಗೆ ಎದ್ದು ನಾವು ತಲೆ ಸ್ನಾನ ಮಾಡ್ಕೋಬೋದು. ಹೀಗೂ ಕೂಡ ಮಾಡ್ಬೋದು. ವಾರಕ್ಕೆ 2ರಿಂದ 3 ಸಲ ಆಯಿಲ್ ಮಸಾಜ್ ಮಾಡಬೇಕು. ಆರೋಗ್ಯವಾದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಚಿಕನ್ ಲೆಗ್ ಪೀಸಲ್ಲಿ ಒಂದು ಡ್ರೈ ಐಟಮ್ ಮಾಡ್ತಾಯಿದ್ದೀನಿ. ಇದು ರಾತ್ರಿ ಊಟಕ್ಕೆ. ಈಗಲೇ ಸಂಜೆ ಸುಮಾರು ಒಂದು 4-5 ಗಂಟೆ ಆಗಿದೆ. ಎಲ್ಲ ಮಸಾಲೆ ಎಲ್ಲ ಕಲಸಿ ಇಟ್ಬಿಡ್ತೀನಿ. ಚೆನ್ನಾಗಿ ನೆಂದಿರುತ್ತೆ. ರಾತ್ರಿಗೆ ಮಾಡ್ಕೊಳ್ಳೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಚಾಕುನಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈ ಲೆಗ್ ಪೀಸ್ಗೆ ಸ್ವಲ್ಪ ಉಪ್ಪನ್ನು ಉದುರಿಸಿ ಅನಂತರ ಒಂದು ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಒಂದು 5 ಪೀಸ್ಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿದ್ದೀನಿ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಈಗ ಇದಕ್ಕೆ ಇನ್ನೊಂದು ಮಸಾಲೆಯನ್ನು ತಯಾರಿ ಮಾಡಿಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಎಲ್ಲ ಹೋಮ್ ಮೇಡ್ ಮಸಾಲೆಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಈ ಮಸಾಲೆಗಳನ್ನು ಈಗಾಗಲೇ ಮಾಡೋದು ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ ಅಥವಾ ಪ್ಲೇಟನ್ನು ತಗೊಳ್ಳಿ. ಅದರಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು ಅರ್ಧ ಟೀ ಸ್ಪೂನಷ್ಟು. ರೆಡ್ ಚಿಲ್ಲಿ ಪೌಡರ್ 2ರಿಂದ 3 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಬಿರಿಯಾನಿ ಗರಂ ಮಸಾಲ ಪೌಡರ್ ಅಥವಾ ಆಲ್ ಇನ್ ಒನ್ ಮಸಾಲೆ ಪೌಡರ್ ಇದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಮಸಾಲೆ ಧನಿಯಾ ಪುಡಿ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಹಾಗೆಯೇ ಜೀರಿಗೆ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇವೆಲ್ಲ ಮಸಾಲೆಗಳು ಮನೆಯಲ್ಲೇ ತಯಾರಿ ಮಾಡಿರೋದು, ಗೊತ್ತಲ್ವ ನಿಮಗೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ನಾನು ತೋರಿಸ್ತಿರುವಂಥ ಅಳತೆ 5 ಲೆಗ್ ಪೀಸ್ಗೆ ಬೇಕಾಗಿರುವಂಥದ್ದು. ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಹೇಳಿರುವ ಮಸಾಲೆಗಳೆಲ್ಲ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಫ್ರೆಶ್ ಕರಿಬೇವಿನ ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ ಈ ರೆಸಿಪಿ. ಒಮ್ಮೆ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಅದಕ್ಕಿಂತ ಮೊದಲು ಈ ಮಸಾಲೆ ಪುಡಿಗಳನ್ನು ಹೇಗೆ ಮಾಡೋದು ಅಂತ ವಿಡಿಯೋ ನೋಡಿಲ್ದಿರೋರು ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಈ ಮಸಾಲೆಗಳನ್ನೆಲ್ಲ ನೀವು ಮನೆಯಲ್ಲೇ ತಯಾರಿ ಮಾಡಿಕೊಂಡು ಅನಂತರ ಈ ರೆಸಿಪಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಿಂಬೆ ರಸವನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲಿಗೆ ಚಿಕನ್ ಮ್ಯಾರಿನೇಷನ್ ಮಾಡುವಾಗ ಸ್ವಲ್ಪ ನಿಂಬೆ ರಸ ಹಾಕಿದ್ನಲ್ವಾ, ಈಗ ಮತ್ತೊಂದು 2 ಟೀ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೋಬೋದು. ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ 1-2 ಈ ಥರ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿವತ್ತು ಗ್ರೀನ್ ಪೇಸ್ಟ್ ಹಾಕ್ತಾ ಇಲ್ಲ, ಅಂದರೆ ಚಿಲ್ಲಿ ಪೇಸ್ಟು, ಹಾಗೆಯೇ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಮಸಾಲೆಗಳೆಲ್ಲ ಹಾಕಿದಾಗಿದೆ. ಈಗ ಕೊನೆಯಲ್ಲಿ 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆಯನ್ನು ಕಲಸೋದಕ್ಕೆ ನಾನು ಯಾವುದೇ ರೀತಿಯಾದ ನೀರನ್ನು ಬಳಸ್ತಾ ಇಲ್ಲ. ಬರೀ ಎಣ್ಣೆ ಅಥವಾ ನಿಂಬೆ ರಸ ಹಾಕಿದ್ವಲ್ವಾ, ಅದಷ್ಟೇ ತೇವಾಂಶ ಸಾಕು. ಅದರಲ್ಲಿ ಈ ಥರ ಗಟ್ಟಿಯಾಗಿ ಕಲಸಿ ಇಟ್ಕೊಂಬಿಡೋಣ. ಇನ್ನು ಸ್ವಲ್ಪ ನಿಮಗೆ ತೆಳುವಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಅಥವಾ ನಿಂಬೆ ರಸ ಸೇರಿಸ್ಕೊಂಡು ಮಸಾಲೆಯನ್ನು ತೆಳು ಮಾಡ್ಕೋಬೋದು. ನನಗೆ ಇವಾಗಿಷ್ಟು ಮಸಾಲೆ ಸಾಕು ಅನಿಸುತ್ತೆ.
ಇದನ್ನೆಲ್ಲ ಮಸಾಲೆಗಳನ್ನು ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ನೋಡಿ ಮಸಾಲೆ ರೆಡಿ ಆಗಿದೆ. ಇದೇ ಸೇಮ್ ಮಸಾಲೆ ನಾವು ಫಿಶ್ಗೂ ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಫಿಶ್ಗೂ ಕೂಡ ಈ ಮಸಾಲೆಯನ್ನು ಹಚ್ಚಿಬಿಟ್ಟು ಅದನ್ನು ತವಾ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ನಲ್ವಾ ಚಿಕನ್ ಲೆಗ್ ಪೀಸ್ಗಳನ್ನು, ಅದನ್ನು ಈ ಮಸಾಲೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಸಾಧ್ಯ ಆಗುತ್ತೋ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಎಲ್ಲ ಏನಿದೆ ಅದು ಲೆಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಸ್ಲಿಟ್ಸ್ ಮಾಡ್ಕೊಂಡಿದ್ವಲ್ವ ಆವಾಗಲೇ, ಅದ್ರ ಒಳಗೆಲ್ಲ ಹೋಗಬೇಕು ಮಸಾಲೆ. ಆ ರೀತಿ ನಾವು ಇದನ್ನು ಹಚ್ಕೋಬೇಕು. ಈಗ ಈ ಮಸಾಲೆ ಹಚ್ಚಿರೋದನ್ನ ಸುಮಾರು ಇದು ಚೆನ್ನಾಗಿ ನೆನೆಸ್ಬೇಕಾಗತ್ತೆ. ನೀವು ನಾಳೆ ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ ಇವತ್ತು ರಾತ್ರಿನೇ ನೆನೆಸಿಟ್ಬಿಡಿ, ಇಲ್ಲ ರಾತ್ರಿಗೆ ಮಾಡ್ಕೊತೀರಾ ಅಂತ ಹೇಳಿದ್ರೆ ಬೆಳಗ್ಗೆನೇ ಮಸಾಲೆ ಹಾಕಿ ನೆನೆಸಿಟ್ಬಿಡಿ. ಇವಾಗ ನನಗಷ್ಟು ಟೈಮ್ ಇಲ್ಲ, ಟೈಮಿನ ಅಭಾವದಿಂದ ನಾನು ಇವಾಗ ಸಾಯಂಕಾಲ 4-5 ಗಂಟೆಗೆ ಕಲಸಿಡ್ತಾ ಇದ್ದೀನಿ. ರಾತ್ರಿ ಇದು ತಯಾರಿ ಮಾಡೋ ಅಷ್ಟೊತ್ತಿಗೆ 8ರಿಂದ 9 ಗಂಟೆ ಆಗುತ್ತೆ. ನೀವು ಬೇಕು ಅಂದರೆ ಬೆಳಗ್ಗೆನೇ ಕಲಸಿಟ್ಬಿಡಿ, ಇನ್ನೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಮ್ಯಾರಿನೇಷನ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಈಗ ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಒಂದು ಪ್ಯಾನಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಈ ಮ್ಯಾರಿನೇಷನ್ ಮಾಡಿಟ್ಟಿರೋಂಥ ಲೆಗ್ ಪೀಸ್ಗಳನ್ನು ಒಂದೊಂದಾಗಿ ಜೋಡಿಸ್ಕೊತೀನಿ. ಆದಷ್ಟು ಈ ರೆಸಿಪಿಯನ್ನು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಆದಷ್ಟು ಸಿಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಶಾಲೋ ಫ್ರೈ ಮಾಡ್ಕೋಬೇಕು. ಒಂದು ಲಿಡ್ಡನ್ನು ಕವರ್ ಮಾಡಿ ನೀವು ಫ್ರೈ ಮಾಡ್ಕೋಬೋದು. ಅದರಲ್ಲಿರುವಂಥ ಎಣ್ಣೆ ಎಲ್ಲ ಸ್ಟವ್ ಮೇಲೆ ಎಗ್ರೋದಿಲ್ಲ, ಅವಾಯ್ಡ್ ಮಾಡ್ಬೋದು. ಒಂದು ಲಿಡ್ ಕವರ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಸುಮಾರು 2 ನಿಮಿಷಕ್ಕೆ ಒಮ್ಮೆ ಈ ಥರ ನಾವು ಆ ಲೆಗ್ ಪೀಸ್ಗಳನ್ನು ಟರ್ನ್ ಮಾಡ್ಕೋಬೇಕು. ನೋಡಿ ಈ ಥರ. ಆವಾಗ ಈವನ್ ಆಗಿ ಒಂದೇ ಸಮನಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಬೇಯುತ್ತೆ. ಒಂದೇ ಕಡೆಗೆ ಹಾಕಿಟ್ಬಿಟ್ಟು ನಾವು ಮರ್ತೋದ್ರೆ ಆ ಮಸಾಲೆ ಎಲ್ಲ ಸೀದೋದಂಗೆ ಆಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಮಾಡುವಾಗ ಇದು ಹತ್ರನೇ ನಿಂತ್ಕೊಳ್ಳಿ, ಒಂದು 2 ನಿಮಿಷಕ್ಕೆ ಈ ಥರ ಟರ್ನ್ ಮಾಡ್ಕೊತಾ ಇರಬೇಕು. ಇದು ಚೆನ್ನಾಗಿ ನೆಂದಿರೋದ್ರಿಂದ ಚಿಕನ್ ನಮಗೆ ಬೇಗ ಬೆಂದೋಗುತ್ತೆ. ಅಷ್ಟೊಂದು ಗಟ್ಟಿಯಾಗಿ ರಬ್ಬರ್ ಥರ ಏನೂ ಇರಲ್ಲ, ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೆನೆಸ್ಬಿಟ್ಟು ಮಾಡೋದ್ರಿಂದ. ನೋಡಿ ಈಗ ಟರ್ನ್ ಮಾಡ್ಕೊತೀನಿ. ವಾವ್, ಸೂಪರ್ ಆಗಿದೆಯಲ್ವಾ ಕಲರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಲರ್ ಏನೇ ಇದ್ರೂ ನಮ್ಮ ರೆಡ್ ಚಿಲ್ಲಿ ಪೌಡರ್ದು ಅಲ್ವಾ, ಮನೇಲೇ ಈ ಥರ ಡಾರ್ಕ್ ಕಲರಾಗಿ ರೆಡ್ ಚಿಲ್ಲಿ ಪೌಡರ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ, ಅದರ ಅಳತೆ ಕೂಡ ಹೇಳಿದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಅವ್ರಿಗೆ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ಕೂಡ ಒಮ್ಮೆ ನೋಡ್ಕೋಬೋದು. ನೋಡಿ ಈಗ ನಮ್ಮ ಚಿಕನ್ ಲೆಗ್ ಪೀಸ್ ಫ್ರೈ ರೆಡಿಯಾಗಿದೆ. ಈ ರೆಸಿಪಿಗೆ ಯಾವ ಹೆಸರು ಕೊಡೋದು ಅಂತ ನಾನು ಕನ್ಫ್ಯೂಸ್ ಆಗಿದ್ದೀನಿ. ಸೊ ನೀವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ಇದು ನನ್ನ ಓನ್ ರೆಸಿಪಿ ಆಗಿರೋದ್ರಿಂದ ಈ ಚಿಕನ್ ಲೆಗ್ ಪೀಸ್ ಫ್ರೈಗೆ ಯಾವ ಹೆಸರು ಕೊಟ್ಟರೆ ಚೆನ್ನಾಗಿರುತ್ತೆ ನೀವೇ ಹೇಳಿ. ಈ ಚಿಕನ್ ರೆಸಿಪಿ ಬೇಳೆ ಸಾಂಬಾರು ಅನ್ನೋ ಜೊತೆಗೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ ಬೇಳೆ ಸಾಂಬಾರ್ಗೂ ಈ ಮಸಾಲೆ ಚಿಕನ್ ಫ್ರೈಗೂ ಸಖತ್ ಟೇಸ್ಟಿಯಾಗಿ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೋಡಿ ಮನೆಯಲ್ಲೇ ಇರುವಂತಹ ಮಸಾಲೆಗಳನ್ನು ಬಳಸ್ಕೊಂಡು ಇಷ್ಟು ರುಚಿಯಾಗಿ ಇಷ್ಟು ಅದ್ಭುತವಾಗಿ ನಾವು ಮನೆಯಲ್ಲೇ ಅಡುಗೆ ಮಾಡಿ ಮಕ್ಕಳಿಗೆ ನಮ್ಮ ಯಜಮಾನರಿಗೆ ಕೊಟ್ಟರೆ ಅವ್ರು ಯಾಕೆ ಹೋಟೆಲಿಂದ ಪಾರ್ಸಲ್ ತರ್ತಾರೆ ಹೇಳಿ? ಹೋಟೆಲ್ಗೂ ಹೋಗಲ್ಲ, ಪಾರ್ಸಲು ತರಲ್ಲ. ಹೆಲ್ತಿಯಾಗಿ ಮನೆಯಲ್ಲೇ ಈ ಥರ ತಯಾರಿ ಮಾಡ್ಕೊಂಡು ನಾವು ತಿನ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಈ ನಮ್ಮ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೋಬೋದು. ಸೊ ಮತ್ತೊಮ್ಮೆ ಭೇಟಿ ಆಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.